ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ದೋಸ್ತಿ ಸರ್ಕಾರ ಎತ್ತಂಗಡಿಯೋ ಸೇಫೋ ಗೊತ್ತಾಗ್ಲಿದೆ ಈ ವಾರ. ಸೋಮವಾರ ಬುಧವಾರ ಗೊತ್ತಾಗ್ಲಿದೆ ಎಷ್ಟು ಸುಭದ್ರ ಎಷ್ಟು ಅಭದ್ರ. ಡೆಲ್ಲಿಲಿ ಆಪತ್ ಬಾಂಧವ ಡಿಕೆ ಲಾಕ್. ಕುಮಾರಣ್ಣನ ಕಾಪಾಡೋರು ಯಾರು? ಆಪರೇಷನ್ ಲೋಟಸ್ ರಾಕೆಟ್ ಲಾಂಚ್. ಬಿಎಸ್ವೈಗೆ ಸಿಗುತ್ತಾ ಪವರ್? ನಯಾ ಖೇಲ್ ಎಚ್ಡಿಕೆ ಕೂಲ್. ಲಾಸ್ಟ್ ಅಟೆಂಪ್ಟ್ ಫೈನಲ್ ಚಾನ್ಸ್. ಇದುವೇ ಹೊತ್ತಿನ ವಿಶೇಷ. ಕಡೆ ವಾರ ಕಡೆ ಆಟ. ಆಪರೇಷನ್ ಕಳೆದ 8 ತಿಂಗಳಿಂದಲೂ ರಾಜ್ಯದಲ್ಲಿ ಕೇಳಿ ಬರ್ತಾ ಇರೋ ರಾಜಕೀಯ ಸುದ್ದಿನೇ ಆಪರೇಷನ್ ಅಂತ. ಸರ್ಕಾರದ ಕೆಲಸಗಳಿಗಿಂತ ಪ್ರತಿಪಕ್ಷದ ಆಪರೇಷನ್ ಕಾರ್ಯಾಚರಣೆಯೇ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಈಗ ಅದು ನಿರ್ಣಾಯಕ ಹಂತಕ್ಕೆ ಬಂದ್ ತಲುಪಿದೆ. ಈ ಒಂದು ಬಾರಿ ಮಿಸ್ ಆದ್ರೆ ಗ್ಯಾರಂಟಿ ಸೇಫು. ಸೋಮವಾರ ಬುಧವಾರ ಮತ್ತು ಶುಕ್ರವಾರ ಈ 3 ದಿನಗಳೇ ಕುಮಾರ ಸರ್ಕಾರದ ಭವಿಷ್ಯವನ್ನ ಹೇಳುತ್ತೆ. 8 ತಿಂಗಳಿಂದ ನಡೀತಾ ಇದ್ದ ಬಿಜೆಪಿಯ ಆಪರೇಷನ್ ಲೋಟಸ್ ರಾಕೆಟ್ ಲಾಂಚ್ ಆಗೋ ಸಂದರ್ಭ ಕೊನೆಗೂ ಕೂಡ ಬಂದೇ ಬಿಟ್ಟಿದೆ. ಈ ವಾರ ಕುಮಾರಸ್ವಾಮಿ ಸರ್ಕಾರದ ಅಳಿವು ಉಳಿವನ್ನ ಸ್ಪಷ್ಟವಾಗಿ ಸಾರುತ್ತೆ. ಅದ್ ಹೇಗೆ ಮತ್ತು ಬಿಜೆಪಿಯ ಕಡೇ ವಾರದ ಕಡೆ ಆಟ ಏನು ಅಂತ ಗೊತ್ತಾಗ್ಬೇಕಾದ್ರೆ ಟೇಕ್ ಅ ಲುಕ್. ದೋಸ್ತಿ ಸರ್ಕಾರ ಎತ್ತಂಗಡಿಯೋ ಸೇಫೋ ಗೊತ್ತಾಗಲಿದೆ ಈ ವಾರ. ಸೋಮವಾರ ಬುಧವಾರ ಶುಕ್ರವಾರ ಗೊತ್ತಾಗಲಿದೆ ಎಷ್ಟು ಸುಭದ್ರ ಅಭದ್ರ. ಡೆಲ್ಲಿಲಿ ಆಪತ್ ಬಾಂಧವ ಡಿಕೆ ಲಾಕ್. ಕುಮಾರಣ್ಣನ ಕಾಪಾಡೋರು ಯಾರು? ಆಪರೇಷನ್ ಲೋಟಸ್ ರಾಕೆಟ್ ಲಾಂಚ್. ಬಿಎಸ್ವೈಗೆ ಸಿಗುತ್ತಾ ಪವರ್? ನಯಾ ಖೇಲ್ ಎಚ್ಡಿಕೆ ಕೂಲ್. ಲಾಸ್ಟ್ ಅಟೆಂಪ್ಟ್ ಫೈನಲ್ ಚಾನ್ಸ್. ಕೊನೆಗೂ ನಿರ್ಣಾಯಕ ದಿನ ಬಂದೇ ಬಿಟ್ಟಿರುವಂತಿದೆ. ಬಿಜೆಪಿಯವರ ಆಪರೇಷನ್ ಮೆಗಾ ಸೀರಿಯಲ್ಗೆ ಕ್ಲೈಮ್ಯಾಕ್ಸ್ ಬಂದೇ ಬಿಟ್ಟಿದೆ. ಸೋಮವಾರ ಬುಧವಾರ ಶುಕ್ರವಾರ ಈ 3 ದಿನಗಳು ಕೂಡ ದೋಸ್ತಿ ಸರ್ಕಾರದ ಪಾಲಿಗೆ ನಿರ್ಣಾಯಕವಾಗಿರಲಿದೆ. ಕುಮಾರಸ್ವಾಮಿ ಸರ್ಕಾರ ಎಷ್ಟು ಸೇಫ್, ಸುಭದ್ರವಾಗಿದೆಯಾ, ಅಭದ್ರತೆಯಲ್ಲಿದೆಯಾ ಎಲ್ಲವೂ ಒಂದು ವಾರದಲ್ಲಿ ಗೊತ್ತಾಗಲಿದೆ. ಬಿಜೆಪಿಯ ಆಪರೇಷನ್ ಲೋಟಸ್ ರಾಕೆಟ್ ಲಾಂಚ್ ಆಗ್ತಾ ಇದ್ರು ಬಿಎಸ್ವೈ ಅಸಲಿ ಪವರ್ ಏನು, ಆಪರೇಷನ್ ಖೇಲ್ನ ತಾಕತ್ತು ಏನು ಅನ್ನೋದು ಗೊತ್ತಾಗುವ ಸಮಯ ಬಂದೇ ಬಿಟ್ಟಿದೆ. ಕಡೆ ವಾರದ ಕಡೆ ಆಟ ಶುರುವಾಗಿ ಬಿಟ್ಟಿದೆ. ಅದುವೇ ಆಪರೇಷನ್ ಲೋಟಸ್ ರಾಕೆಟ್ ನ ಮೆಗಾ ಫೈನಲ್ ಸಂಚಿಕೆ. ಸಾಮಾನ್ಯವಾಗಿ ಸೀರಿಯಲ್ಗಳು 16 ದಿನಗಳ ಕಾಲ, 5-6 ದಿನಗಳ ಕಾಲ, ವರ್ಷಗಳ ಕಾಲ ಓಡೋದನ್ನ ನೋಡಿದ್ದೇವೆ. ಕೆಲವೊಮ್ಮೆ ಸಿನಿಮಾಗಳು ಕೂಡ 2-3 ಪಾರ್ಟ್ ನಲ್ಲಿ ಬರುತ್ತೆ. ಆದ್ರೆ ಕರ್ನಾಟಕದ ಜನರ ಸುದೈವನೋ ಗೊತ್ತಿಲ್ಲ, ಪೊಲಿಟಿಕಲ್ ಡ್ರಾಮಾ ಕೂಡ ಕಳೆದ 8 ತಿಂಗಳಿನಿಂದ ಭರ್ಜರಿಯಾಗಿ ನಡೀತಾ ಇದೆ. ಮೇ 15ನೇ ತಾರೀಖಿನಂದು ಶುರುವಾದ ಈ ಮೆಗಾ ಮೆಲೋ ಡ್ರಾಮಾ ಇನ್ನೂ ಮುಗ್ದಿಲ್ಲ. ಆಪರೇಷನ್ ಗುಮ್ಮ ದೋಸ್ತಿ ಸರ್ಕಾರವನ್ನ ಕಾಡ್ತಾನೆ ಬಂದಿದೆ. ಅಸಲಿಗೆ ಸಂಕ್ರಾಂತಿಗೇನೆ ಮಹಾ ರಾಜಕೀಯ ಕ್ರಾಂತಿ ನಡೆಯಬೇಕಿತ್ತು. ಕಾರಣಾಂತರಗಳಿಂದ ಅದು 3 ವಾರ ಮುಂದೂಡಲ್ಪಟ್ಟಿತು. ಈಗ ಆಪರೇಷನ್ ಲೋಟಸ್ ರಾಕೆಟ್ ನ ಫೈನಲ್ ಮೆಗಾ ಎಪಿಸೋಡ್ ಶುರುವಾಗಿದೆ. ಅತೃಪ್ತರಿಂದ ರಾಜೀನಾಮೆ ಕೊಡಿಸೋದು, ವಿಶ್ವಾಸ ಮತ ಯಾಚನೆ ಮಾಡಿಸೋದು, ರಾಜ್ಯಪಾಲರ ಕದ ತಟ್ಟೋದು, ಹೀಗೆ ಎಲ್ಲರ ಪ್ಲಾನ್ಗಳು ಕೂಡ ಫಿಕ್ಸ್ ಆಗಿದ್ದು ದೋಸ್ತಿ ಸರ್ಕಾರವನ್ನ ಕೆಡವಲು ಒಂದೊಂದಾಗಿ ಕಾರ್ಯರೂಪಕ್ಕೆ ಬರ್ತಿವೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮೊದಲ ರಾಕೆಟ್ ಲಾಂಚ್ ಆಗಲಿದೆಯಂತೆ. ಅವರವರ ಕೋಟೆಯೊಳಗೆ ಅವರವರ ಸೈನಿಕರೇ ಅವರ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾಗ ಅವರ ಸೋಲು ಕಟ್ಟಿಟ್ಟ ಬುತ್ತಿ. ಆದ ಕಾರಣ ಅದಕ್ಕೆ ಬಿಜೆಪಿಯವರು ಜವಾಬ್ದಾರಲ್ಲ. ನಾವು ಸರ್ಕಾರ ರಚನೆ ಮಾಡುವುದಕ್ಕೆ ಸಿದ್ಧ. ಸದಾನಂದ ಗೌಡರ ಮಾತು ಸುಳಿವು ಕೊಟ್ಟಿತ್ತಲ್ಲ. ಕೇಂದ್ರ ಸಚಿವ ಸದಾನಂದ ಗೌಡ ಹೇಳಿರೋ ಮಾತುಗಳು ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳ್ತಾ ಇವೆ. ಬಹುಶಃ ಬಿಜೆಪಿ ಫೈನಲ್ ಆಪರೇಷನ್ ಶುರುವಾಗಿದೆ ಅಂತ ಹೇಳೋಕೆ ಈ ಮಾತುಗಳು ಸಾಕು ಅನ್ಸುತ್ತೆ. ಕೈ ಶಾಸಕರು ಕುಮಾರಸ್ವಾಮಿ ಸರ್ಕಾರಕ್ಕೆ ಬೆಂಬಲಿಸದಿದ್ರೆ ನಾವೇ ಸರ್ಕಾರ ರಚಿಸುವ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಅಲ್ಲಿಗೆ ಬಿಜೆಪಿ ಸೋಮವಾರ ಬುಧವಾರ ಶುಕ್ರವಾರದ ಲೆಕ್ಕಾಚಾರದಲ್ಲಿರೋದು ಸ್ಪಷ್ಟ. ಆದ್ರೆ ನಾವೊಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ 104 ಶಾಸಕರನ್ನು ಹೊಂದಿದವರು ಮತ್ತು ಬಿಜೆಪಿ ಅಂತದ್ದು ಸರ್ಕಾರ ಬರಬೇಕು ಅಂತ ಹೇಳಿ ಅಪೇಕ್ಷೆ ಬೇರೆ ಶಾಸಕರಿಗೂ ಇದ್ರೆ ನಾವು ಅದಕ್ಕೆ ಏನು ಮಾಡಕ್ಕಾಗಲ್ಲ. ಅನಿವಾರ್ಯವಾಗಿ ನಾವು ಜವಾಬ್ದಾರಿ ಹೊತ್ಕೊಳ್ಳೇಬೇಕಾಗುತ್ತೆ. ನಿರ್ಣಾಯಕ ಹಂತಕ್ಕೆ ಸ್ಟೇಟ್ ಪಾಲಿಟಿಕ್ಸ್. ಬಿಎಸ್ವೈ ಬಿಜೆಪಿಗೆ ಫೈನಲ್ ಚಾನ್ಸ್. ಇವರೇನು ಮತ್ತದೇ ಹಳೆ ಆಪರೇಷನ್ ಬಗ್ಗೆನೆ ಹೇಳ್ತಿದ್ದಾರಾ ಅಂತ ಅನ್ಕೋಬೇಡಿ. ಇಲ್ಲಿಯವರೆಗೆ ಬಿಜೆಪಿ ಸರ್ಕಾರ ಕೆಡುವ ಭವಿಷ್ಯ, ಹೊಸ ಸರ್ಕಾರ ನಿರ್ಮಾಣ ಮಾಡೋ ಬಿಜೆಪಿ ನಾಯಕರ ಮಾತುಗಳು ಬರೀ ತೋಳ ಬಂತು ತೋಳ ಕತಿಯಂತಾಗಿತ್ತು.
ಪದೇ ಪದೇ ಬಿಜೆಪಿ ಆಪರೇಷನ್ಗೆ ಕೈ ಹಾಕಿ ಮುಖಭಂಗ ಅನುಭವಿಸುವುದಕ್ಕೂ ಕಾರಣವಿತ್ತು. ಆ ಕಡೆ ಮೈತ್ರಿ ಸರ್ಕಾರ ರಚನೆಯಾದಾಗಿನಿಂದಲೂ ಆಪದ್ ಬಾಂಧವನಂತೆ ಸರ್ಕಾರವನ್ನ ಕಾಪಾಡ್ತಾ ಬಂದಿದ್ದು ಡಿಕೆ ಶಿವಕುಮಾರ್. ಇದೇ ಕಾರಣಕ್ಕೆ ರಾಜ್ಯ ರಾಜಕಾರಣದ ಟ್ರಬಲ್ ಶೂಟರ್ ಅಂತಾನೆ ಡಿಕೆ ಕರೆಸಿಕೊಂಡಿದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರ ಕೆಡವೋ ಪ್ಲಾನ್ ಮಾಡಿದಾಗಲೆಲ್ಲ ಅದನ್ನ ವಿಫಲಗೊಳಿಸಿದ್ದೇ ಡಿಕೆಶಿ. ಅದಕ್ಕಾಗಿ ಬಿಜೆಪಿ ಈ ಬಾರಿ ಡಿಕೆಶಿಯಿಂದಲೇ ಆಪರೇಷನ್ ಶುರು ಮಾಡ್ತಿದೆಯಂತೆ. ಹಾಗಂತ ಡಿಕೆಶಿ ಏನು ಆಪರೇಷನ್ ಕಮಲಕ್ಕೆ ಒಳಗಾಗ್ತಿದ್ದಾರಾ ಅನ್ಕೋಬೇಡಿ. ಇದು ಟ್ರಬಲ್ ಶೂಟರ್ಗೆ ಟ್ರಬಲ್ ಕೊಡೋ ಡಿಫರೆಂಟ್ ಪ್ಲಾನ್. ಡಿಕೆಶಿನ ಕಟ್ಟಿ ಹಾಕೋಕೆ ದೆಹಲಿಯಿಂದಲೇ ಪ್ಲಾನ್. ಅತ್ತ ಡಿಕೆಶಿ ಲಾಕ್, ಇತ್ತ ಬಿಜೆಪಿ ಆಪರೇಷನ್ ಸ್ಟಾರ್ಟ್. ಇಷ್ಟು ದಿನ ಬಿಜೆಪಿಯ ಆಪರೇಷನ್ಗೆ ಅಡ್ಡ ಬರ್ತಾ ಇದ್ದಿದ್ದೆ ಡಿಕೆ ಶಿವಕುಮಾರ್. ಆದ್ರೆ ಈ ಬಾರಿ ಮಾತ್ರ ಡಿಕೆಶಿ ಅಡ್ಡ ಬರೋದಕ್ಕೆ ಸಾಧ್ಯನೇ ಇಲ್ವಂತೆ. ಯಾಕಂದ್ರೆ ಇತ್ತ ಆಪರೇಷನ್ ಫೈನಲ್ ಸಂಚಿಕೆ ಶುರುವಾಗ್ತಿದ್ದಂತೆ ಅತ್ತ ಡಿಕೆ ಶಿವಕುಮಾರ್ ಸೀನ್ ನಲ್ಲೇ ಇರಲ್ವಂತೆ. ಅಂದ್ರೆ ದೂರದ ದೆಹಲಿಯಲ್ಲೇ ಲಾಕ್ ಆಗಿರ್ತಾರಂತೆ. ಎಂಥದ್ದೊಂದು ಸಂದರ್ಭವನ್ನ ನೋಡಿಕೊಂಡೇ ಬಿಜೆಪಿ ಕಡೆ ಆಟ ಶುರು ಮಾಡಿದೆ. ಡಿಕೆ ಶಿವಕುಮಾರ್ ಅವರನ್ನ ದೆಹಲಿಯಲ್ಲೇ ಲಾಕ್ ಮಾಡಿ ಇತ್ತ ಆಪರೇಷನ್ ಸಕ್ಸಸ್ ಮಾಡೋ ಪ್ಲಾನ್ ಇದೆಯಂತೆ. ಕಾಂಗ್ರೆಸ್ನ ರೆಬೆಲ್ ಶಾಸಕರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದು ಇನ್ನೂ ರಹಸ್ಯವಾಗಿಯೇ ಇದೆ. ಮುಂಬೈಗೆ ಹೋಗಿದ್ದ ರಮೇಶ್ ಜಾರಕಿಹೊಳಿ ಇನ್ನೂ ವಾಪಸ್ ಬಂದಿಲ್ಲ. ಇವರ ಜೊತೆ ಶಾಸಕರಾದ ನಾಗೇಂದ್ರ, ಮಹೇಶ್ ಕುಮಟಹಳ್ಳಿ, ಉಮೇಶ್ ಜಾಧವ್ ಹೀಗೆ ಹಲವರು ಇದ್ದಾರೆ ಎನ್ನಲಾಗ್ತಿದೆ. ಅತ್ತ ಆನಂದ್ ಸಿಂಗ್ಗೆ ಪಂಚ್ ಕೊಟ್ಟು ಹೋಗಿರುವ ಕಂಪ್ಲಿ ಗಣೇಶನದ್ದು ಪತ್ತೇನೇ ಇಲ್ಲ. ಬಿಜೆಪಿ ಮೂಲದ ಪ್ರಕಾರ ಸುಮಾರು 18 ರಿಂದ 20 ಕಾಂಗ್ರೆಸ್ ಶಾಸಕರು ರಾಜೀನಾಮೆ ಕೊಡಲಿದ್ದಾರಂತೆ. ಈ ಆಟ ಸೋಮವಾರದ ಶುಭ ದಿನ ಶುರುವಾಗಲಿದೆಯಂತೆ. ಇದೇ ಸಂದರ್ಭದಲ್ಲಿ ಯಾವತ್ತಿಗೂ ಆಪದ್ ಬಾಂಧವನಾಗಿ ಬರುವ ಡಿಕೆ ಶಿವಕುಮಾರ್ ರನ್ನ ದೆಹಲಿಯಲ್ಲೇ ಲಾಕ್ ಮಾಡುವ ಎಲ್ಲಾ ಸಿದ್ಧತೆಗಳು ಕೂಡ ನಡೆದಿವೆ ಎನ್ನಲಾಗ್ತಿದೆ. ಆಪರೇಷನ್ ಕಮಲದ ಅಂತಿಮ ಆಟದಲ್ಲಿ ಬಿಜೆಪಿ ಭರ್ಜರಿ ಗೇಮ್ ಪ್ಲಾನ್ ಮಾಡಿರುವಂತೆಯೇ ಇದೆ. ನಿರ್ಣಾಯಕ ಆಟದಲ್ಲಿ ಕಾಂಗ್ರೆಸ್ನ ಟ್ರಬಲ್ ಶೂಟರ್ನ ಕಟ್ಟಿ ಹಾಕುವ ಮೆಗಾ ಪ್ಲಾನ್ ನಡೆದಿದೆಯಂತೆ. ಇಲ್ಲಿ ಶಾಸಕರ ಹೈಜಾಕ್ ನಡೆದ್ರೆ ಅತ್ತ ಟ್ರಬಲ್ ಶೂಟರ್ನ ಟ್ರ್ಯಾಪ್ ಮಾಡೋಕೆ ಸಿದ್ಧತೆ ನಡೆದಿದೆಯಂತೆ. ಯಾಕಂದ್ರೆ ಅತ್ತ ದೆಹಲಿಯಲ್ಲಿ ಟ್ರಬಲ್ ಶೂಟರ್ ಲಾಕ್ ಆದ್ರೆ ಇತ್ತ ಆಪರೇಷನ್ ಕೆಲಸ ಸಲೀಸಾಗುತ್ತೆ ಅನ್ನೋ ವಿಶ್ವಾಸ ಬಿಜೆಪಿಯದ್ದು. ಒಂದು ಕಡೆ ಬಿಜೆಪಿ ನಾಯಕರ ಹೇಳಿಕೆಗಳು, ಕೊಡ್ತಾ ಇರೋ ಸುಳಿವುಗಳು, ಮತ್ತೊಂದು ಕಡೆ ತೆರೆಮರೆಯಲ್ಲಿ ನಡೀತಾ ಇರೋ ಬೆಳವಣಿಗೆಗಳು. ಇದರ ನಡುವೆ ಮೈತ್ರಿ ಸರ್ಕಾರದ ಆಪತ್ ಬಾಂಧವ ಡಿಕೆಶಿಯನ್ನ ದೆಹಲಿಯಲ್ಲೇ ಲಾಕ್ ಮಾಡೋದಕ್ಕೆ ಬಲೆ ಬೀಸಿರೋದು. ಇವೆಲ್ಲವನ್ನ ನೋಡ್ತಾ ಇದ್ರೆ ಮೈತ್ರಿ ಸರ್ಕಾರಕ್ಕೆ ನಿಜಕ್ಕೂ ಇದು ನಿರ್ಣಾಯಕ ವಾರ ಅಂತ ಅನ್ಸದೇ ಇರಲ್ಲ. ಟ್ರಬಲ್ ಶೂಟರ್ಗೆ ಟ್ರಬಲ್, ಇಡಿ ಬಲೆಯಲ್ಲಿ ಡಿಕೆ ಶಿವಕುಮಾರ್. ಹೌದು, ಪ್ರತಿ ಬಾರಿನೂ ಬಿಜೆಪಿ ಆಪರೇಷನ್ ಮಾಡಿ ಸರ್ಕಾರ ಉರುಳಿಸಿ ತಮ್ಮ ಸರ್ಕಾರ ರಚಿಸೋಕೆ ಸ್ಕೆಚ್ ಹಾಕಿದಾಗ್ಲೂ ಡಿಕೆಶಿಯೇ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅಡ್ಡಿಯಾಗ್ತಾ ಇದ್ರು. ಹೀಗಾಗಿನೇ ಬಿಜೆಪಿ ನಾಯಕರು ಸರ್ಕಾರಕ್ಕೆ ಡೆಡ್ಲೈನ್ ಕೊಡ್ತಾ ಇದ್ರೆ ಹೊರತು ಟಾರ್ಗೆಟ್ ರೀಚ್ ಆಗಿರ್ಲಿಲ್ಲ. ಗಣೇಶ ಹಬ್ಬ, ದಸರಾ, ದೀಪಾವಳಿ, ಹೊಸ ವರ್ಷ, ಸಂಕ್ರಾಂತಿ ಹೀಗೆ ತಮ್ಮ ಡೆಡ್ಲೈನ್ ಅನ್ನ ಪೋಸ್ಟ್ಪೋನ್ ಮಾಡ್ತಾನೆ ಬಂದ್ರು. ಪದೇ ಪದೇ ಮುಖಭಂಗಕ್ಕೀಡಾದ್ರು. ಸಂಕ್ರಾಂತಿವರೆಗೂ ಮೈತ್ರಿ ಸರ್ಕಾರ ಅಲ್ಲಾಡದಂತೆ ಕಾಪಾಡ್ತಿದ್ದು ಡಿಕೆ ಶಿವಕುಮಾರ್. ಎಚ್ಡಿಕೆ ಜೊತೆಗೂಡಿ ಡಿಕೆ ಬಿಜೆಪಿಯ ಅಷ್ಟು ಆಪರೇಷನ್ಗೆ ಅಡ್ಡಿ ಮಾಡ್ತಾ ಇದ್ರು. ಆದ್ರೆ ಈಗ ನಿರ್ಣಾಯಕ ಕಾಲಘಟ್ಟದಲ್ಲಿ ಡಿಕೆಶಿ ದೆಹಲಿಯಲ್ಲಿ ಲಾಕ್ ಆಗಿ ಬಿಡ್ತಾರಂತೆ. ಸದ್ಯ ಬಿಜೆಪಿಯವರು ನಿರ್ಣಾಯಕ ಆಟಕ್ಕೆ ಇಳಿದಿದ್ದಾರೆ ಎನ್ನಲಾಗ್ತಾ ಇದೆ. ಸೋಮವಾರ, ಬುಧವಾರ, ಶುಕ್ರವಾರ ಈ 3 ದಿನಗಳಲ್ಲೇ ಫೈನಲ್ ಗೇಮ್ ನಡೆಯಲಿದೆಯಂತೆ. ಇದಕ್ಕಾಗಿ ಟ್ರಬಲ್ ಶೂಟರ್ ಅನ್ನೇ ಟ್ರಬಲ್ಗೆ ಸಿಲುಕಿಸುವ ಪ್ಲಾನ್ ನಡೆದಿದೆ ಅನ್ನೋ ಮಾತಿದೆ. ಈ ಬಾರಿ ಮೈತ್ರಿ ಸರ್ಕಾರ ಸಂಕಷ್ಟಕ್ಕೆ ಬಿದ್ರೆ ಡಿಕೆಶಿ ನೆರವಿಗೆ ಬರಲ್ವಂತೆ. ಅಸಲಿಗೆ ಕಳೆದ ಸಂಕ್ರಾಂತಿಯ ಬಿಜೆಪಿಯ ಪ್ಲಾನ್ ಅರ್ಧ ಯಶಸ್ಸು ಆದಾಗ್ಲೇ ಡಿಕೆಶಿ ಹಿಡಿತ ತಪ್ಪಿದೆ ಅನ್ನೋದು ಗೊತ್ತಾಗಿತ್ತು. ಪಕ್ಷದ ಬಂಡಾಯ ತಡೆಯುವಲ್ಲಿ ಡಿಕೆಶಿ ಬೇಕಾಗಿದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಈ ಬಾರಿಯ ಫೈನಲ್ ಎಪಿಸೋಡ್ನಲ್ಲಿ ಡಿಕೆಶಿ ಯಾವುದೇ ಕಾರಣಕ್ಕೆ ಮೈತ್ರಿ ಸರ್ಕಾರದ ನೆರವಿಗೆ ಬಾರದಂತೆ ದೆಹಲಿಯಲ್ಲೇ ಲಾಕ್ ಆಗಲಿದ್ದಾರಂತೆ. ಅದಕ್ಕೆ ಕಾರಣ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ.
ದೆಹಲಿಯಲ್ಲಿ ಡಿಕೆಶಿಗೆ ಇಡಿ ವಿಚಾರಣೆ ಸಂಕಷ್ಟ. 2017ರ ಆಗಸ್ಟ್ನಲ್ಲಿ ಡಿಕೆ ಶಿವಕುಮಾರ್ ಮನೆ ಮೇಲೆ ಐಟಿ ದಾಳಿ ನಡೆದಿದ್ದು ನಿಮ್ಗೆ ಗೊತ್ತೇ ಇದೆ. ಏಕಕಾಲಕ್ಕೆ ಡಿಕೆಶಿ ಮನೆ, ಕಂಪನಿ ಮತ್ತು ಆಪ್ತರ ಮೇಲೆ ಐಟಿ ಇಲಾಖೆ ದಾಳಿ ಮಾಡಿತ್ತು. ಈ ಸಂದರ್ಭದಲ್ಲಿ ಡಿಕೆ ದೆಹಲಿ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ನಗದು ಪತ್ತೆಯಾಗಿತ್ತು. ಇದರ ಮೂಲ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯ ಪ್ರಕರಣವನ್ನ ಕೈಗೆತ್ತಿಕೊಂಡಿದೆ. ಹವಾಲಾ ನೆಟ್ವರ್ಕ್ಗಳ ಮೂಲಕ ಹಣ ಸಾಗಿಸಿರುವ ಅನುಮಾನದಲ್ಲಿ ತನಿಖೆ ನಡೀತಾ ಇದೆ. ಈಗಾಗಲೇ ಇಡಿ ಡಿಕೆನ ಸತತವಾಗಿ ವಿಚಾರಣೆ ಮಾಡ್ತಾ ಇದೆ. ಕಳೆದ 15 ದಿನಗಳಲ್ಲಿ 3 ಬಾರಿ ದೆಹಲಿಗೆ ಕರೆಸಿಕೊಂಡು ಡಿಕೆ ಶಿವಕುಮಾರ್ ಅವರನ್ನ ವಿಚಾರಣೆಗೆ ಒಳಪಡಿಸಿದೆ. ಈ ವಾರ ಮತ್ತೆ 2 ಬಾರಿ ಇಡಿ ಡಿಕೆ ಶಿವಕುಮಾರ್ ಅವರನ್ನ ದೆಹಲಿಗೆ ಕರೆಸಿಕೊಂಡು ದುಡ್ಡಿನ ಪೂರ್ವಾಪರದ ಬಗ್ಗೆ ವಿಚಾರಣೆ ನಡೆಸಲಿದೆ. ಸದ್ಯ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಪತ್ತೆಯಾದ ಹಣದ ಬಗ್ಗೆ ಜಾರಿ ನಿರ್ದೇಶನಾಲಯ ಲೇವಾದೇವಿ ನಿಯಂತ್ರಣ ಕಾಯ್ದೆಯಡಿಯಲ್ಲಿ ತನಿಖೆ ನಡೆಸ್ತಾ ಇದೆ. ಒಂದ್ ವೇಳೆ ಡಿಕೆಶಿ ದೆಹಲಿಯ ಫ್ಲಾಟ್ನಲ್ಲಿ ಸಿಕ್ಕ ಹಣಕ್ಕೆ ಸೂಕ್ತ ದಾಖಲೆ ಒದಗಿಸಲು ವಿಫಲರಾದ್ರೆ ಬಂಧಿಸುವ ಸಾಧ್ಯತೆಯೂ ಇದೆಯಂತೆ. ಈ ಪ್ರಕರಣದಲ್ಲಿ ಆರೋಪ ಸಾಬೀತಾದ್ರೆ ಗರಿಷ್ಠ 7 ರಿಂದ 10 ವರ್ಷದ ಶಿಕ್ಷೆಗೆ ಅವಕಾಶವಿದೆ. ಈ ವಾರದಲ್ಲಿ 2 ಬಾರಿಯಾದ್ರೂ ಇಡಿ ವಿಚಾರಣೆಗೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲೇ ಇತ್ತ ಆಪರೇಷನ್ ಭರ್ಜರಿಯಾಗಿ ನಡೆಸಲು ಪ್ಲಾನ್ ನಡೆಸಲಾಗಿದೆ. ಒಂದ್ ವೇಳೆ ಡಿಕೆಶಿ ಇಡಿಯ ಇಕ್ಕುಳಕ್ಕೆ ಸಿಲುಕಿಬಿಟ್ರೆ ಮೈತ್ರಿ ಸರ್ಕಾರದ ನೆರವಿಗೆ ಬರೋಕೆ ಸಾಧ್ಯವಾಗಲ್ಲ. ಇದನ್ನ ಅರಿತೆ ಡಿಕೆಶಿ ಕಾನೂನಿನ ಮೊರೆ ಹೋಗಿದ್ದಾರೆ. ವಿಚಾರಣೆಗೆ ಸ್ಟೇ ತರುವಂತೆ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಆದ್ರೆ ಅದು ಇತ್ಯರ್ಥ ಆಗುವವರೆಗೆ ದೆಹಲಿಯಲ್ಲೇ ಇಡಿ ಕೈಯಲ್ಲಿ ಡಿಕೆಶಿ ಲಾಕ್ ಆದ್ರೆ ಆಪರೇಷನ್ ಸಕ್ಸಸ್ ಆಗಬಹುದು ಅನ್ನೋದು ಬಿಜೆಪಿಯ ಮಹಾ ಲೆಕ್ಕಾಚಾರ. ಸೋಮವಾರದಿಂದಲೇ ಕಾಂಗ್ರೆಸ್ನ ಅತೃಪ್ತ ಶಾಸಕರ ಬಂಡಾಯ ಸ್ಫೋಟವಾಗುವ ಸಾಧ್ಯತೆ ಇದೆ. ಯಾರು ಎಣಿಸದ ರೀತಿಯಲ್ಲಿ ಸೀಕ್ರೆಟ್ ಆಪರೇಷನ್ ನಡೆಯಬಹುದು ಎನ್ನಲಾಗ್ತಾ ಇದೆ. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಹೇಳಿಕೆ ನೋಡಿದ್ರೆ ಇದು ಸತ್ಯಾಂಶ ಅನಿಸದೇ ಇರಲ್ಲ. ಭಾರತೀಯ ಜನತಾ ಪಾರ್ಟಿ ನಿರ್ಣಯ ಮಾಡಿದೆ, ರಾಜ್ಯಾಧ್ಯಕ್ಷರಿಗೆ ಆಲ್ರೆಡಿ ಸ್ಪಷ್ಟ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಸರ್ಕಾರವನ್ನು ಬೀಳಿಸ್ತಕ್ಕಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡೋದಿಲ್ಲ. ಅವರಿಬ್ಬರ ಒಳಜಗಳದಿಂದನೇ ಈ ಸರ್ಕಾರ ಬಿದ್ರೆ ಮುಂದಿನ ಆಲೋಚನೆಯನ್ನ ನಾವು ಮಾಡ್ತೇವೆ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಈಗ ಆಲ್ರೆಡಿ ಹೇಳಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಸದನದಲ್ಲಿ ಅವಿಶ್ವಾಸ ಗೊತ್ತುವಳಿಯನ್ನ ಮಂಡನೆ ಮಾಡತಕ್ಕಂತ ವಿಷಯದಲ್ಲಿ ನಾವು ಯಾವುದೇ ನಿರ್ಣಯವನ್ನ ಮಾಡಿಲ್ಲ. ಈ ಸರ್ಕಾರ ಬಿದ್ದೋದ್ರೆ ಮಾತ್ರ ನಾವು ಮುಂದಿನ ಆಲೋಚನೆಯನ್ನ ಮಾಡ್ತೀವಿ ಅಂತ ಹೇಳಿ ರಾಜ್ಯಾಧ್ಯಕ್ಷರು ಈಗ ಆಲ್ರೆಡಿ ಸ್ಪಷ್ಟ ಮಾಡಿದ್ದಾರೆ. ಅದೇ ಬಿಜೆಪಿಯ. ಹೀಗಾಗಿ ಸೋಮವಾರ, ಬುಧವಾರ, ಶುಕ್ರವಾರ ಕುಮಾರಸ್ವಾಮಿ ಪಾಲಿಗೆ ನಿರ್ಣಾಯಕ ದಿನ ಆಗೋದ್ರಲ್ಲಿ ಡೌಟೇ ಇಲ್ಲ. ರಾಜ್ಯದ ಜನರಿಗೂ ಕೂಡ ಸರ್ಕಾರ ಈಗ ಬೀಳುತ್ತೆ ಆಗ ಬೀಳುತ್ತೆ ಅನ್ನೋ ಕಥೆಯನ್ನ ಕೇಳಿ ಬೇಜಾರಾಗೋಗಿದೆ. ಇದರಿಂದ ಬಿಜೆಪಿ ಇಮೇಜ್ಗೂ ಕೂಡ ಧಕ್ಕೆ ಆಗ್ತಾ ಇದೆ. ಹೀಗಾಗಿನೇ ಕಡೆ ಆಟವನ್ನ ಆಡೇ ಬಿಡೋಣ, ನೋಡೇ ಬಿಡೋಣ ಅಂತ ಈ ವಾರವೇ ಮಾಡು ಇಲ್ಲ ಮಡಿ ಅನ್ನೋ ಪ್ರಯತ್ನಕ್ಕೆ ಬಿಜೆಪಿ ಸಜ್ಜಾಗಿದ್ಯಂತೆ. ಹಾಗಾದ್ರೆ ಏನದು ಕಡೆ ಆಟ? ಟೇಕ್ ಅ ಲುಕ್. ಆಪರೇಷನ್ ಲೋಟಸ್ ರಾಕೆಟ್ ಲಾಂಚ್ಗೆ ಕ್ಷಣಗಣನೆ. ಸೋಮವಾರ, ಬುಧವಾರ, ಶುಕ್ರವಾರ ನಡೆಯಲಿದೆ ಫಿನಾಲೆ. 8ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ಮಂಡನೆ ಮಾಡ್ತಾರೋ ಇಲ್ಲೋ ಅನ್ನತಕ್ಕಂಥ ಅನುಮಾನಗಳಿವತ್ತು ಮಾಧ್ಯಮದ ಮುಖಾಂತರ ನಮಗೆ ನೋಡ್ಲಿಕ್ಕೆ ಇವತ್ತು ಸಿಗ್ಲಿಕ್ಕೆ ಪ್ರಾರಂಭ ಆಗಿದೆ. ಅಂದ್ರೆ ನಮಗೆಲ್ಲರಿಗೂ ಇವತ್ತು ಅನುಮಾನ ಬಂದಿರತಕ್ಕಂಥದ್ದು ಅವರ ಎರಡೂ ಪಕ್ಷದಲ್ಲಿ ಇರ್ತಕ್ಕಂಥ ಒಳಜಗಳ ಮತ್ತು ಭಿನ್ನಾಭಿಪ್ರಾಯಗಳ ಮತ್ತು ಮುಖ್ಯಮಂತ್ರಿಗಳ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಇವತ್ತು ಕೇಳಿದಾಗ ನಮಗನ್ಸುತ್ತೆ. ಇದು ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಲಕ್ಷ್ಮಣ್ ಸವದಿ ಕೆಲ ಗಂಟೆಗಳ ಹಿಂದೆಯಷ್ಟೇ ಹೇಳಿರೋ ಮಾತು. 8ನೇ ತಾರೀಕು ಸಿಎಂ ಕುಮಾರಸ್ವಾಮಿ ಬಜೆಟ್ ಮಂಡನೆ ಮಾಡ್ತಾರಾ ಇಲ್ವಾ ಅನ್ನೋ ಅನುಮಾನ ಇದೆ. ಕಾಂಗ್ರೆಸ್ ಜೆಡಿಎಸ್ ಜಗಳ ನೋಡ್ತಾ ಇದ್ರೆ ಹಿಂಗನ್ಸುತ್ತೆ ಅಂದಿದ್ರು. ಇದು ಬರೀ ಇವರೊಬ್ಬರ ಮಾತಲ್ಲ. ಕಳೆದ 2-3 ದಿನಗಳಿಂದ ಬಿಜೆಪಿಯ ಪ್ರತಿಯೊಬ್ಬ ನಾಯಕರು ಕೂಡ ಇದೇ ಮಾತನ್ನ ಆಡ್ತಾ ಇದ್ದಾರೆ. ಸದಾನಂದ ಗೌಡ, ಆರ್ ಅಶೋಕ್, ಹೀಗೆ ಎಲ್ಲರೂ ಕೂಡ ಬಜೆಟ್ ಮಂಡನೆಯಾಗೋದೇ ಡೌಟು, ಅವಕಾಶ ಸಿಕ್ಕರೆ ಖಂಡಿತ ಸರ್ಕಾರವನ್ನ ರಚಿಸ್ತೇವೆ ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ. ಇದರರ್ಥ ಬಿಜೆಪಿ ಸೀಕ್ರೆಟ್ ಆಪರೇಷನ್ ಪ್ಲಾನಿಂಗ್ ರನ್ನಿಂಗ್ ನಲ್ಲಿದೆ ಅಂತ. ಸೋಮವಾರ ಅತೃಪ್ತರಿಂದ ರಾಜ್ಯಪಾಲರ ಭೇಟಿ. ಮೊದಲೇ ಹೇಳಿದಂತೆ ಇದೇ ಬಿಜೆಪಿಯ ಆಪರೇಷನ್ ಗೇಮ್ನ ಕಡೇ ವಾರ. ಸೋಮವಾರ, ಬುಧವಾರ, ಶುಕ್ರವಾರ ಕುಮಾರಸ್ವಾಮಿ ಸರ್ಕಾರ ನಿರ್ಣಾಯಕ ದಿನ ಅಂತ ಹೇಳಲಾಗ್ತಾ ಇದೆ. ಯಾಕಪ್ಪ ಅಂದ್ರೆ ಈ 3 ದಿನಗಳಲ್ಲೇ ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಕ್ರಾಂತಿ ನಡೆಯೋ ಸಾಧ್ಯತೆ ಇದೆ. ಸೋಮವಾರದ ಪ್ಲಾನ್. ಫೆಬ್ರವರಿ 4 ಸೋಮವಾರ ಕಾಂಗ್ರೆಸ್ ಅತೃಪ್ತ ಶಾಸಕರಿಂದ ರಾಜೀನಾಮೆ ಕೊಡಿಸೋ ಸಾಧ್ಯತೆ ಇದೆ.
ಕಾಂಗ್ರೆಸ್ನ 15 ಮತ್ತು ಜೆಡಿಎಸ್ನ 3 ಶಾಸಕರು ಬಿಜೆಪಿಯ ತೆಕ್ಕೆಯಲ್ಲಿದ್ದಾರೆ ಅನ್ನೋ ಲೆಕ್ಕಾಚಾರ ಇದೆ. ಈ ಶಾಸಕರು ಸೋಮವಾರ ರಾಜ್ಯಪಾಲರನ್ನ ಭೇಟಿಯಾಗಬಹುದು ಎನ್ನಲಾಗ್ತಾ ಇದೆ. ತಾವು ಸರ್ಕಾರದಿಂದ ಹೊರಬಂದು ರಾಜೀನಾಮೆಯನ್ನ ಕೊಡ್ತೀವಿ ಅಂತ ರಾಜ್ಯಪಾಲರಿಗೆ ಹೇಳೋ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಬುಧವಾರ ಅಧಿವೇಶನಕ್ಕೂ ಮೊದಲೇ ಸ್ಪೀಕರ್ಗೆ ರಾಜೀನಾಮೆ ಪತ್ರ. ಬುಧವಾರ 2ನೇ ಹಂತದ ಆಪರೇಷನ್ ಲೋಟಸ್ ರಾಕೆಟ್ ನಡೆಯಲಿದ್ದು ಆವತ್ತು ಅತೃಪ್ತ ಶಾಸಕರು ಸ್ಪೀಕರ್ ಅನ್ನ ಭೇಟಿಯಾಗಲಿದ್ದಾರಂತೆ. ಬುಧವಾರದ ಪ್ಲಾನ್: ಬುಧವಾರ ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ. ಅವತ್ತು ರಾಜ್ಯಪಾಲರು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಇದಕ್ಕೂ ಮುನ್ನ ಕ್ಷಿಪ್ರ ಕ್ರಾಂತಿಯಾಗೋ ಸಾಧ್ಯತೆ ಇದೆ. ಅತೃಪ್ತರು ಸ್ಪೀಕರ್ನ ಭೇಟಿ ಮಾಡಿ ರಾಜೀನಾಮೆಯನ್ನ ಕೊಡ್ಲಿದ್ದಾರೆ ಎನ್ನಲಾಗ್ತಾ ಇದೆ. ಶುಕ್ರವಾರ ಬಜೆಟ್ ಮಂಡನೆಗೂ ಮೊದಲೇ ಕ್ಷಿಪ್ರ ಕ್ರಾಂತಿ. ಅಂತಿಮವಾಗಿ ಶುಕ್ರವಾರ ಬಜೆಟ್ ಮಂಡನೆಯಾಗಲಿದೆ. ದೋಸ್ತಿ ಸರ್ಕಾರದ ಮೊದಲ ಪೂರ್ಣ ಪ್ರಮಾಣದ ಬಜೆಟ್ ಇದು. ಈ ದಿನದಂದೇ ಆಪರೇಷನ್ ಲೋಟಸ್ ರಾಕೆಟ್ನ ಅಂತಿಮ ಹಂತ ಕಾರ್ಯರೂಪಕ್ಕೆ ಬರಲಿದ್ಯಂತೆ. ಶುಕ್ರವಾರ ಮೈತ್ರಿ ಸರ್ಕಾರಕ್ಕೆ ವಿಶ್ವಾಸ ಇಲ್ಲ ಅನ್ನೋದನ್ನ ಸಾಬೀತುಪಡಿಸಲಿದ್ಯಂತೆ ಬಿಜೆಪಿ. ಹೀಗೆ 3 ದಿನಗಳಲ್ಲಿ ಆಪರೇಷನ್ ರಾಕೆಟ್ ಲಾಂಚ್ ಮಾಡೋಕೆ ಬಿಜೆಪಿ ಸಿದ್ಧವಾಗಿದೆ ಎನ್ನಲಾಗ್ತಾ ಇದೆ. ಈಗಾಗಲೇ ಬಿಜೆಪಿ ತೆಕ್ಕೆಯಲ್ಲಿ 18ರಿಂದ 20 ದೋಸ್ತಿ ಪಕ್ಷಗಳ ಶಾಸಕರು ಇದ್ದಾರೆ ಎನ್ನಲಾಗ್ತಾ ಇದೆ. ಇದರ ಸುಳಿವು ಕಾಂಗ್ರೆಸ್ಗೂ ಸಿಕ್ಕಂತಿದೆ. ಇದೇ ಕಾರಣಕ್ಕೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಬಿಜೆಪಿಗೆ ಶಾಸಕರನ್ನ ಕೊಂಡ್ಕೊಳ್ಳೋದಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ. ಎಲ್ಲರೂ ಕೂಡ ಬರ್ತಾರೆ, ಅಧಿವೇಶನ ಎಲ್ಲರೂ ಕೂಡ ಭಾಗವಹಿಸ್ತಾರೆ. ನಮ್ಮ ಜೊತೆಯಲ್ಲಿ 80 ಜನನೂ ಇರ್ತಾರೆ. ನಮ್ಮ ಶಾಸಕರು ಹೇಳಿದ್ದಾರೆ, ಕೆಲವರು ನೀವು ಎಷ್ಟು ಬೇಕು ಸರ್, ಬಂದು ಡೆಲಿವರಿ ಇದೆ ತಗೊಂಡು ಹೋಗಿ ಅಂತ ಹೇಳ್ತಕ್ಕಂಥ ಮಾತುಗಳು ಆಡಿದ್ದಾರೆ. BJP MLAಗಳು ಎಲ್ಲಿ ಬೇಕು ಅಲ್ಲಿ ಕಳಿಸ್ಕೊಡ್ತೀವಿ ಹಣವನ್ನು ಅಂತ ಹೇಳಿದ್ದಾರೆ. ಎಷ್ಟು 25 ಕೋಟಿ, 30 ಕೋಟಿ, 40 ಕೋಟಿ. ನಿಜವಾಗ್ಲೂ ನನಗನ್ಸುತ್ತೆ BJP ಅವರ ಎಷ್ಟೊಂದು ಹಣ ಇಲ್ಲಿಂದ ಬರ್ತಾ ಇದೆ ಅಂತ. ಇದಕ್ಕೆ ಸುಮಾರು ಒಂದು 200-300 ಕೋಟಿ ರೂಪಾಯಿ ಅಷ್ಟು ಬೇಕು ಇದೆಲ್ಲ ಮಾಡಬೇಕಾದ್ರೆ. ಎಲ್ಲಿಂದ ಬರ್ತದೆ ಹಣ ಇವರಿಗೆ? ಅತ್ತ ಸಿದ್ದರಾಮಯ್ಯ ಅವರು ಕೂಡ ವೇರ್ ಇಸ್ ಆಪರೇಷನ್ ಲೋಟಸ್, ಇದೆಲ್ಲ ಭ್ರಮೆ, BSY ಭ್ರಮೆಯಲ್ಲಿದ್ದಾರೆ ಅಂತ ಆಪರೇಷನ್ ಎಪಿಸೋಡೇ ನಡೀತಾ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ. ವೇರ್ ಇಸ್ ಆಪರೇಷನ್ ಲೋಟಸ್? ಇಲ್ಲಿ BJP ಅವರ ಆಪರೇಷನ್ ಆಗ್ತದೆ ಅಷ್ಟೇ. ಇದು ಕಳೆದ 7 ತಿಂಗಳಿಂದ ಹೇಳುತ್ತಲೇ ಇದ್ದಾರೆ, ಆಪರೇಷನ್ ಲೋಟಸ್, ಆಪರೇಷನ್ ಲೋಟಸ್, ಆಪರೇಷನ್ ಲೋಟಸ್. ಏನೂ ಆಗಲಿಲ್ಲ. ಆ ಯಡಿಯೂರಪ್ಪನವ್ರಿಗೆ ಪಾಪ ಲೋಕಸಭಾ ಚುನಾವಣೆಗಳೇ ಆಗ್ಬಿಟ್ರೆ ಮುಖ್ಯಮಂತ್ರಿ ನಾನು ಮುಂದುವರಿಬಹುದು ಅನ್ನೋದು ಪಾಪ ಭ್ರಮೆ. ಅದು ಭ್ರಮೆನಲ್ಲೇ ಇರ್ತದೆ. ಸದ್ಯ ಎಲ್ಲರನ್ನ ಕಾಡ್ತಾ ಇರೋ ಪ್ರಶ್ನೆ ಏನಪ್ಪಾ ಅಂದ್ರೆ ಬಿಜೆಪಿ ಈ ಫೈನಲ್ ಅಟೆಂಪ್ಟ್ ಸಕ್ಸಸ್ ಆಗತ್ತಾ ಅನ್ನೋದು. ಅತ್ತ ಕುಮಾರಸ್ವಾಮಿ ಅವರು ಮಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಾ ಇಲ್ಲ, ಕೂಲ್ ಆಗಿಯೇ ಇದ್ದಾರೆ. ಆದ್ರೆ ಬಿಜೆಪಿ ತನ್ನ ಕಡೆಯ ಆಟದಲ್ಲಿ ಸಕ್ಸಸ್ ಆಗಲೇಬೇಕು ಅಂತ ಸೀರಿಯಸ್ ಆಗಿ ಕಾರ್ಯಾಚರಣೆಗೆ ಇಳಿದಂತೆ ಕಾಣ್ತಾ ಇದೆ. ಇದೇ ವಾರದಲ್ಲಿ ಎಲ್ಲದಕ್ಕೂ ಕೂಡ ಸ್ಪಷ್ಟ ಉತ್ತರ ಸಿಗತ್ತೆ. ಒಟ್ನಲ್ಲಿ ಈ ವಾರನೇ ಮೈತ್ರಿ ಸರ್ಕಾರಕ್ಕೆ ನಿರ್ಣಾಯಕ ವಾರ ಅಂತ ಹೇಳಲಾಗ್ತಾ ಇದೆ. ಬಜೆಟ್ ಅಧಿವೇಶನಕ್ಕೂ ಮೊದಲು ಕ್ಷಿಪ್ರ ಕ್ರಾಂತಿ ನಡೆಯುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಈ ವಾರದಲ್ಲೇ ಗೊತ್ತಾಗುತ್ತೆ. ಇದುವೇ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.